ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಡಿಕೆಶಿ ಕುಂಡಲಿಯಲ್ಲಿ ಷಷ್ಠ ಸ್ಥಾನದಲ್ಲಿ ಶನಿ, ರಾಜಕೀಯ ಭವಿಷ್ಯವೇನು? ಸಿಎಂ ಕುರ್ಚಿ ಯಾರಿಗೆ? ಭೈರವಿ ಅಮ್ಮ ಸ್ಫೋಟಕ ಭವಿಷ್ಯ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಇದರ ನಡುವೆ ಭೈರವಿ ಅಮ್ಮನವರು ಡಿಕೆ ಶಿವಕುಮಾರ್ ಅವರ ಜಾತಕವನ್ನ ವಿಶ್ಲೇಷಿಸಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದೇನು? ಬನ್ನಿ ತಿಳಿಯೋಣ. ಖಾಸಗಿ ವಾಹಿನಿಯೊಂದರಲ್ಲಿ ಸಂದರ್ಶನ ನೀಡಿದ ಭೈರವಿ ಅಮ್ಮನವರು, ಭೌತಿಕವಾಗಿ ನೋಡಿದರೆ ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಆಗುವ ಲಕ್ಷಣ ಇಲ್ಲ ಎಂದು ಎನಿಸುತ್ತದೆ. ಆದರೆ ಅದೊಂದು ದೈವ ನಿರ್ಣಯವಿದೆ. ಮಾತು ಕೊಟ್ಟಂತೆ ನಡೆಯಬೇಕು. 2.5 ವರ್ಷಗಳ ಬಳಿಕ ಮುಖ್ಯಮಂತ್ರಿ ಸ್ಥಾನ ಕೊಡುವುದಾಗಿ ಸಿದ್ದರಾಮಯ್ಯ ಮಾತು ಕೊಟ್ಟಂತೆ ನಡೆದುಕೊಳ್ಳಬೇಕು ಎನ್ನುತ್ತಲೇ ಡಿಕೆ ಶಿವಕುಮಾರ್ ಅವರ ಜಾತಕ ನುಡಿರುವ ಭೈರವಿ ಅಮ್ಮ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜಾತಕ ನನ್ನ ಕೈಯಲ್ಲಿದೆ. ಅವರದ್ದು ಮೇಷಲಗ್ನ. ಅವರ ಕುಂಡಲಿಯನ್ನು ನಾನು ನೋಡಿದ್ದೇನೆ. ಸದ್ಯ ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಕುಂಭದಲ್ಲಿ ಗುರು ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಶುಭ ಕಾರ್ಯಕ್ಕೆ ಅಡ್ಡ ಇದ್ದವರನ್ನು ಹೇಗೆ ಸರಿಸಬೇಕು ಎನ್ನುವ ಸನ್ನಿವೇಶವನ್ನು ಗುರುವೇ ಕ್ರಿಯೇಟ್ ಮಾಡುತ್ತಾನೆ ಎಂದು ಭೈರವಿ ಅಮ್ಮ ಅವರು ಹೇಳಿದ್ದಾರೆ. ಇನ್ನು 2024ರಿಂದ ಡಿಕೆ ಶಿವಕುಮಾರ್ ಅವರಿಗೆ ಪಂಚಮ ಶನಿ ನಡೆಯುತ್ತಿತ್ತು. ಇದು ತುಂಬಾ ತೊಂದರೆ ಕೊಟ್ಟಿದೆ. ಇದೀಗ ಶನಿ ಷಷ್ಠ ಸ್ಥಾನಕ್ಕೆ ಬಂದಿದ್ದಾನೆ. ಈಗ ಆತ ಮೀನರಾಶಿಯಲ್ಲಿ ಇದ್ದಾನೆ. ಸ್ವಲ್ಪ ದಿನ ಶನಿ ನಿರ್ಗಮನ ಆಗುತ್ತದೆ. ಅದು ನಿರ್ಗಮಿಸಿದಂತೆಯೇ ತಕ್ಷಣವೇ ಡಿಕೆ ಶಿವಕುಮಾರ್ ಅವರಿಗೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಅವರು ಮುಖ್ಯಮಂತ್ರಿ ಆಗುವುದು ಸತ್ಯ 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 ಎಂದಿದ್ದಾರೆ. ಆದರೆ ಅವರು ಜಾತಕದಲ್ಲಿ ಸ್ವಲ್ಪ ದೋಷಗಳು ಇರುವ ಹಿನ್ನೆಲೆಯಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ಹೀಗಾದರೆ ಯಾವುದೇ ಸಮಸ್ಯೆ ಇಲ್ಲದೆ ಮುಖ್ಯಮಂತ್ರಿ ಸೀಟು ಪ್ರಾಪ್ತಿಯಾಗುವುದನ್ನು ಯಾರಿಂದಲೂ ತಪ್ಪಿಸಲಾಗುವುದಿಲ್ಲ ಎಂದಿದ್ದಾರೆ ಭೈರವಿ ಅಮ್ಮನವರು. ಇಂತಹ ಹಲವು ವಿಷಯಗಳನ್ನು ತಿಳಿಯಲು ಎನ್ಸಿಐಬಿ ಟೈಮ್ಸ್ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.